ಮಗಿ ನನ್ನ ಮಾಡ್ಬೇಡಿ, ಅದನ್ನ ಒಂಟಿ ಮಾಡ್ಬೇಡಿ. ನಂಗೆ ಸಂಗಮದವ ಕರ್ಕೊಂಡೋಗಿ ನನಗೆ ಅನ್ಯಾಯ ಮಾಡ್ಬೇಡಿ. ಅಯ್ಯೋ ಸಾವಿರಪ್ಪ ಅವರೇ, ಅಯ್ಯೋ ನನ್ನ ಜೀವನನೇ ನಾಶವಾಗೋಯ್ತಲ್ಲಪ್ಪ. ನನ್ನ ಮಗಿ ಬಗ್ಗೆಗೆ ನಾನೇ ಕೊಳ್ಳಿ ಇಟ್ಬಿಟ್ನಲ್ಲಪ್ಪ. ಏನಾಯ್ತು? ಗೋಪಾಲು ಕೆಟ್ಟ ಸುದ್ದಿ ತಂದ ಅಂತ ಹೇಳಿದ್ನಲ್ಲ, ಅದು ತಗೊಂಡೋಗಿದ್ ಪಾಪಿ ನಾನೇ. ಅವಳು ಕಾರಿಂದ ಓಡ್ತಾ ಇದ್ಲು ಅಂತ ಹೇಳ್ತಿದ್ನಲ್ಲ, ಅವಳು ಓಡ್ತಾ ಇದ್ದಿದ್ದು ನಾನು ಮಾಡ್ಕೊಂಡು ಹೋಗಿದ್ದ ಟ್ಯಾಕ್ಸಿ ಹಿಂದೆ. ನಾನು ಕೊಟ್ಟು ಸುಳ್ಳು ಸುದ್ದಿಯಿಂದ ಓಡೋದು ಗಿರಿಜಾಗೆ ನನ್ನ ಹೊಟ್ಟೆಯಲ್ಲಿ ಬೆಳೀತಾರ ಮಗು ಭವಿಷ್ಯ ಹೇಗೆ ಅಂತ ಭಯ ಆಗಿರಬೇಕು. ಮುಂದೆ ನನ್ನ ಗತಿ ಹೇಗೋ ಏನೋ ಅಂತ ಹೆದರಿಕೆ ಆಗಿರಬೇಕು. ಅದಕ್ಕೆ ನನ್ನ ಕಾರಿಂದ ಓಡ್ ಬಂದು ನಾನೇನೋ ದೊಡ್ಡದಾಗಿ ನನ್ನ ತಮ್ಮನ ಭವಿಷ್ಯನ ಬೆಳಗ್ತಾ ಇದ್ದೀನಿ, ಅವನಿಗೆ ದೊಡ್ಡ ಉಪಕಾರ ಮಾಡ್ತಾ ಇದ್ದೀನಿ ಅನ್ನೋ ಭ್ರಮೇಲಿ ಗಾಡಿ ನಿಲ್ಲಿಸ್ದೆ ಬಂದ್ಬಿಟ್ಟೆ ಮನ್ಸ. ಆದರೆ ನಾನು ಒಂದೇ ಒಂದು ಸಲ ಗಾಡಿ ನಿಲ್ಲಿಸಿ ಅವಳು ನನ್ನ ಹತ್ರ ಬಂದು ನಾನು ಗರ್ಭಿಣಿ ಅಂತ ಹೇಳಿದಿದ್ರೆ ಇವತ್ತು ನನ್ನ ತಮ್ಮನಿಗಾಗಲಿ ನನಗಾಗಲಿ ಇಷ್ಟೆಲ್ಲ ಅನುಭವಿಸೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಮಾನಸ. ನನಗಾಗ್ತಿಲ್ಲ ಮಾನಸ, ನನಗಾಗ್ತಿಲ್ಲ. ನಾನೇನೋ ಆಗ್ಬಿಡ್ತೀನಿ ಅನಿಸ್ತಾ ಇದೆ. ಅಣ್ಣ ಯಾಕಣ್ಣ ಅಷ್ಟೊಂದು ಫೀಲ್ ಮಾಡ್ಕೋತಾ ಇದೆಯಾ? ಏನೋ ತಪ್ಪು ಮಾಡ್ದು ಅಂತ. ಅದ್ಯಾಕೆ ಇದ್ದಕ್ಕಿದ್ದಾಗ ಬಂದ್ಬಿಟ್ಟೆ? ಯಾಕೋ ಗೊತ್ತಿಲ್ಲ ಜೂನಿಯರ್, ಗೋಪಾಲ್ ಅವರು ತುಂಬ ಹಿಂಸೆ ಅನುಭವಿಸ್ತಾ ಇದ್ದಾರೆ ಅಂತ ಅನಿಸ್ತು. ನಾವೆಲ್ಲ ಸೇರ್ಕೊಂಡು ಅವ್ರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದೀವಿ ಅಂತ ಅನಿಸ್ತು. ಅದಕ್ಕೆ ಅಲ್ಲಿ ಇರೋಕ್ಕಾಗಲಿಲ್ಲ, ಬಂದ್ಬಿಟ್ಟೆ. ಜೂನಿಯರ್, ನಾನು ಹೋಗ್ಬಿಡ್ತೀನಿ, ನಾನೇನು ಬಿಟ್ಬಿಡು, ನಿನ್ನ ಕೈ ಮುಗಿತೀನಿ. ಸೀನಿಯರ್, ಅವ್ರಿಗೆ ಹಿಂಸೆ ಆಗ್ಬೋದು ನಿಜ, ಆದರೆ ನಾವಿಷ್ಟೆಲ್ಲ ಮಾಡ್ತಿರೋದು ಅವ್ರ ಒಳ್ಳೇದಕ್ಕೆ ತಾನೆ. ನಾವು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ ಅಂತ ಇಷ್ಟೆಲ್ಲ ಮಾಡ್ತಿರೋದು. ಹಾಗಲ್ಲ ನೋಡು ಸೀನಿಯರ್, ನಾವು ಬಂದು 2 ದಿನಕ್ಕೆ ಅವ್ರು ಇಷ್ಟು ಇಂಪ್ರೂವ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ. ಇನ್ನು 3 ದಿನ ನಾವು ಇಲ್ಲೇ ಇದ್ಬಿಟ್ರೆ ಗೋಪಾಲ್ ಅವ್ರು ಏನಾಗ್ಬೋದು ಯೋಚನೆ ಮಾಡೋ ಸೀನಿಯರ್. ಪ್ಲೀಸ್ ಸೀನಿಯರ್, ಆಗಲ್ಲ ಅನ್ಬೇಡ. ನಾವಿಲ್ಲಿಂದ ಹೋಗೋಷ್ಟರಲ್ಲಿ ಅವ್ರು ಪೂರ್ತಿ ಹುಷಾರಾಗ್ತಾರೆ. ಐ ಆಮ್ ಕಾನ್ಫಿಡೆಂಟ್ ಸೀನಿಯರ್. ನೀ ನನ್ನ ಕೈ ಬಿಡಬಾರ್ದು, ನನ್ನ ಜೊತೆಲಿರಬೇಕು. ಪ್ಲೀಸ್ ಸೀನಿಯರ್. ಥ್ಯಾಂಕ್ ಯು ಸೀನಿಯರ್, ಥ್ಯಾಂಕ್ಸ್ ಅ ಲಾಟ್. ಮಾನಸ, ನೀನು ರೆಡಿ ಆಗ್ಬಿಡು. ಎಲ್ಲಿಗೆ? ಗೋಪಾಲು ಇನ್ನು 3 ದಿವಸದಲ್ಲಿ ಸತ್ಯ ಬಾಯಿ ಬಿಟ್ಬಿಟ್ರೆ ನಿನ್ನ ಗಂಡನ ಆಯಸ್ಸು ಇನ್ನು 3 ದಿವಸ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? It's for fun, Gio.
ನಾವು ನಮ್ ಚಾಲೆಂಜ್ ನ ಎಕ್ಸಿಬಿಟ್ ಮಾಡಿದ್ರೆ ಹಳ್ಳಿ ಹಿರಿಯರು ನಮ್ಗೆ ಗಿಫ್ಟ್ ಕೊಡ್ತಾರೆ, ಪ್ರೈಸ್ ಕೊಡ್ತಾರೆ, ನಾವೇನೇ ಕೇಳ್ತೀವೋ ಎಲ್ಲ ಕೊಡ್ತಾರೆ. ಎಸ್ ಎಸ್, ಬಾ, ನಾನ್ ಹೇಳ್ದಾಗೆ ನೀನ್ ಹೇಳ್ಬೇಕು, ಗೊತ್ತಾಯ್ತಾ? Okay then. Follow me. Let's go. ಕೊತ್ತಂಬರಿ, ಕರಿಬೇವು, ಪಾಲಕ, ಪುದೀನ, ಚಿಲ್ಕವ್ರೆ, ಚಕೋತ, ದಾಸು ದಾಸು. ದಾಂಚು ದಾಂಚು. ಅಮ್ಮ, ಸಪ್ಪೆಕಾ, ಕೊತ್ತಂಬರಿ, ಕರಿಬೇವು, ಪಾಲಕ, ಪುದೀನ. ಯಾಕಪ್ಪಮ್ಮ ಇಷ್ಟು ದಿವಸ ಈ ಕಡೆ ಕಂಡೇ ಇಲ್ಲ. ಫಾರಿನ್ಗಿನಿಂದ ಬಂದಿದ್ಯೇನು? ಏನ್ ವೈನಾಗ್ ಕೂಗ್ತಿ? ಹೌದಾ? ನಾನು ಅಷ್ಟೊಂದು ವೈನ ಕೂಗ್ತೀನ? ತಕ ಈ 2 ಕಟ್ಟು ಬಿಟ್ಟಿಯಾಗಿ ಕೊಡ್ತೀನಿ. ನೀನು ನಿನ್ ಹೆಂಡ್ರು ಬಸ್ಸಾರು ಮಾಡ್ಕೊಂಡು ತಿನ್ರಿ. ಕೊತ್ತಂಬರಿ, ಕರಿಬೇವು, ಪಾಲಕ್, ಪುದೀನ, Dantu, dantu, dantu. ಚಿಲ್ಕವ್ರೆ, ಯಾವ ವಿಮಾನದಿಂದ ಬಂದ್ಯೋ? ಅಮೆರಿಕದಿಂದ ವಿಮಾನ ಇಳಿದು ನೆಟ್ಟಿಗೆ ಇಲ್ಲಿಗೆ ಬರ್ತೀವಿ. ಒಂದ್ ಅದಕ್ಕ ಚಂದ ಕುಗ್ತಾ ಇದೆಯಾ? ಹೆಂಗ್ ಕಟ್ಟು? ಯಾವ್ದೇ ಸೊಪ್ಪು ತಗೊಂಡ್ರು 20 ರೂಪಾಯಿ. ಯಾವ್ದು ಬೇಕು, ಎಷ್ಟು ಬೇಕು? ಒಂದು ಕಟ್ಟು ದಂಡ್ ಸೊಪ್ಪು ಕೊಡು. ಸಾಕ? ಫಾರಿನ್ ಸೊಪ್ಪು ಅಂತೀಯಾ? ಇದು ಇಲ್ಲಿ ತರನ ಇದೆ. ಪಾರಿನಲ್ಲಿ ಸೊಪ್ಪೇನ ಅರ್ಶನ ಕಲರ್ ಇರುತ್ತೆ, ಎಲ್ಲಿ ಹೋದ್ರು ಸೊಪ್ಪು ಗ್ರೀನ್ ಆಗಿರುತ್ತೆ. ದುಡ್ಡು ಕೊಡು.